ಓಂ ನಮಃ ಶಿವಾಯ. ನಾನಾ ರೋಗಗಳು ಬಂದು ದೇಹವ ಹಿಡಿವಲ್ಲಿ ಶಿವಾರ್ಚನೆಯ ಬೆಸಗೊಳ್ಳಿ, ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ, ತ್ರಿಸಂಧಿಯಲ್ಲಿ ಪ್ರಣವ ಪಂಚಾಕ್ಷರಿಯ ಜಪಿಸಿಕೊಳ್ಳಿ, ಇದರಿಂದ ರುಜಿನಗಳ ಅಡಗುವು. ಇದು ಈ 12ನೇ ಶತಮಾನದ ಪ್ರಸಿದ್ಧ ಭಾರತೀಯ ವೈದ್ಯ ಶರಣ ಸಂಗಣ್ಣನವರ ವಚನ. ಅನೇಕ ಔಷಧಿಗಳಲ್ಲೂ ಗುಣ ಆಗದೆ ಇರುವಾಗ ಕೊನೆಯ ಒಂದು ತಂತ್ರ ಅಂದರೆ ಆತ್ಮಲಿಂಗದ ಪೂಜೆ. ಆತ್ಮಲಿಂಗದ ಪೂಜೆಯಿಂದ ಎಲ್ಲ ಕಾರ್ಯಗಳು ಸಾಧನೆ ಆಗ್ತವೆ, ನಮ್ಮ ಪಾಪ ವಿಮುಕ್ತಿಯಾಗಿ ಕಷ್ಟ ಪರಿಹಾರ ಆಗ್ತವೆ ಅನ್ನೋದು ನಮ್ಮ ಭಾರತೀಯ ಇತಿಹಾಸದಲ್ಲಿ ಒಂದು ರಹಸ್ಯ. ಈಗ ನಾವು ನಿರೋಗಿಯಾಗಿರೋದು ಹೇಗೆ ಅನ್ನೋ ಬಗ್ಗೆ ಇಂದಿನಿಂದ ಚರ್ಚೆ. ತಾವು ಸಮಯಕ್ಕೆ ಸರಿಯಾಗಿ ಹಂಸ ಟಿ ವಿಯನ್ನು ಹಾಕಿದರೆ ಆ ಸಮಯಕ್ಕೆ ಸರಿಯಾಗಿ 5 ನಿಮಿಷ ನಾವು ಮಾತಾಡ್ತೇವೆ ಪ್ರತಿದಿನ. ನಿಮಗೆ ಅನೇಕ ರಹಸ್ಯಗಳನ್ನು ಹೇಳ್ಕೊಡ್ತೇವೆ. ಜೀವನ ತಾವು ತಿಳ್ಕೊಂಡಿರೋ ಹಾಗೆ ದುರ್ಭರ ಅಲ್ಲ, ತಾವು ತಿಳ್ಕೊಂಡಿರೋ ಹಾಗೆ ಕಷ್ಟನೂ ಅಲ್ಲ. ಬಹಳ ಜನ ಶತ್ರುಗಳಿಗೆ, ದೇವರಿಗೆ, ಮನೆಯವರಿಗೆ, ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ಅವ್ರ ಕಾರಣಗಳು ಹಾಕ್ತಾ ಇರ್ತಾರೆ, ಶಾಪ ಹಾಕ್ತಾ ಇರ್ತಾರೆ. ಜೀವನ ಹೀಗೆ ನಡೀತಾ ಇದೆ, ನಿಟ್ಟುಸಿರು ಬಿಡ್ತಾ ಇರ್ತೀರಾ. 84 ಲಕ್ಷ ಯೋನಿಗಳಿಗೆ ಭಾರದ ಭವಂಗಳಲ್ಲಿ ಬಂದನೆಯ, ಇನ್ನು ಹುಟ್ಟಿದನಾದಡೆ ನಿಮ್ಮಾಣೆ ಕೂಡಲ ಸಂಗಮ ದೇವ. ನೀವು ಅಷ್ಟೆಲ್ಲ ಜನ್ಮಗಳನ್ನು ಎತ್ಕೊಂಬಂದು ಈ ಮನುಷ್ಯ ಜೀವನವನ್ನು ನೀವು ಅನುಭವಿಸಿ ಸುಖ ಪಡೆದೇ ಹೋದರೆ ಕತ್ತೆ ಕಂಡಯ್ಯ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದಾನೆ. ಆ ಸರ್ವಜ್ಞ ಶಿವಗಳಿಗೆ ತೃಪ್ತಿ ಆಗಲಿಲ್ಲ ಅಂತ ಕಾಣುತ್ತೆ, ನಾಯಿ ಕಂಡಯ್ಯ ಅಂತಲೂ ಬೈದಿದ್ದಾರೆ. ಇವತ್ತಿಂದ ಜೀವನದ ಕೆಲವು ರಹಸ್ಯಗಳನ್ನು ತಿಳ್ಕೊಳ್ಳಿ. ನಿಮ್ಮ ಶರೀರದಲ್ಲಿ ಕಿಡ್ನಿಗಳು, ಲಿವರು 16 ಲೀಟರ್ ರಕ್ತವನ್ನು ಶುದ್ಧಿ ಮಾಡಬೇಕು. ಗಂಟೆಗೊಂದು ಸಾರಿ ನೀರು ಕುಡಿಲೇಬೇಕು. ಒಂದು ದಿವಸದಲ್ಲಿ ಪ್ರಾಣಿಗಳ ಥರ 5-6 ಸಾರಿ ಮಲವಿಸರ್ಜನೆ ಆಗದೆ ಹೋದರೂ ಕೂಡ ಕನಿಷ್ಠ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಾರಿ ಮಲವಿಸರ್ಜನೆ ಆದರೆ ಯಾವ ಕಾಯಿಲೆಗಳು ಬರೋದಿಲ್ಲ. ಹಾಗಂಥೇಳಿ 3 ಸಾರಿ ನಾನು ಅಲ್ಲ 5 ಸಾರಿ ನಾನು ಮಾಡ್ತೀನಿ, 6 ಸಾರಿ ಮಾಡ್ತೀನಿ ಅಂದರೆ ಅದು ಸ್ಕ್ಯಾಂಟಿ ಮೋಷನ್ ಅಂತ, ಅಲ್ಪ ಮಲ ವಿಸರ್ಜನೆ, ಪೂರ ಹೋಗಿರಲ್ಲ. ಅದರಿಂದ ರೋಗ ನಿಮ್ಮ ಶರೀರದಲ್ಲಿ ಹಾಗೆ ಅಡಗಿ ಕುಳಿತಿರ್ತದೆ. ಏನು ತಿಳ್ಕೊಂಡಿದ್ದೀರಾ? 8 ಅಡಿ ನಿಮ್ಮದು ದೊಡ್ಡ ಕರಳಿದೆ, 23 ಅಡಿ ಸಣ್ಣ ಕರಳಿದೆ. ಒಟ್ಟೆಷ್ಟಾಯಿತು? ಅಷ್ಟು ಕರಳಿನಲ್ಲಿ ನಿಮ್ಮ ಮಲ ಕೂತಿರುತ್ತೆ. ಮಲ ಶುದ್ಧಿ ಆಗಬೇಕು. ಪ್ರತಿ 6 ಗಂಟೆಗೆ ನೆನಪಿಟ್ಕೊಂಡಿದ್ವಿ. ನೀರು 16 ಬಾರಿ ಕುಡಿಬೇಕು, ಅದು 1/4 ಲೀಟ್ರು. ಅದು ಕನಿಷ್ಠ. ಗರಿಷ್ಠ 6 ಲೀಟ್ರ್ ಕುಡಿಬೇಕಾಗ್ತದೆ. 4 ಲೀಟ್ರ್ ಆದರೂ ಕುಡಿಲೇಬೇಕು. 16 ವಿಭಾಗಗಳನ್ನು ಮಾಡಿ. ರಾತ್ರಿ ಮೂತ್ರ ಕೇಳುವುದು ಕೂಡ ಒಂದು ಕಾಯಿಲೆ. ಹಾಗೆಯೇ ಬಾಯಾರಿಕೆ ಜಾಸ್ತಿ ಆಗುವುದು ಕೂಡ ಕಾಯಿಲೆನೇ, ಆಗದಿರುವುದು ಕೂಡ ಕಾಯಿಲೆನೇ. ಕಣ್ಣುರಿ ಕಾಯಿಲೆ. ನೀವು ಮಧುಮೇಹಿಗಳಾಗಿರಿ ಅಥವಾ ಆಗದೇ ಇರಿಯಪ್ಪ, ಗ್ಯಾಂಗ್ರೀನ್ ಬರೋದು ಅದು ಕೂಡ ಕಾಯಿಲೆನೇ. ಭಯಾನಕ. ಕೈಕಾಲನ್ನು ಕತ್ತರಿಸ್ಕೊಂಡ್ಬಿಡ್ತೀರಾ. ಅಂಥ ಅದ್ಭುತವಾದಂಥ ಹಲವಾರು ರಹಸ್ಯಗಳನ್ನು ನಿಮ್ಗೆ ಹೇಳ್ಕೊಡ್ತೇವೆ. ಈ ದಿವಸದಿಂದ ಸರಿಯಾದ ಸಮಯಕ್ಕೆ ಹಂಸ ಟಿ ವಿಯನ್ನು ನೋಡ್ತಾ ಇರಿ. ಹೌದು, ನಾವೆಲ್ಲಿದ್ದೇವೆ ಅಂತ ನಿಮಗೆಲ್ಲರಿಗೂ ಕುತೂಹಲ ಅಲ್ವಾ? ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ, ಕನಕಪುರ ರಸ್ತೆ, ಬೆಂಗಳೂರು 82. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪತ್ರವನ್ನು ಬರೀತಾ ಇರಿ. ನಮ್ಮ ದೂರವಾಣಿ ಬೇಕೇ? ದಿನಕ್ಕೆ ಒಂದೊಂದೇ ಕೊಡ್ತೀವಿ. ಇವತ್ತು 08022717898. ತಮ್ಮೆಲ್ಲರಿಗೂ ಶುಭವನ್ನು ಬಯಸ್ತೇವೆ. ತಾವು ಬುದ್ಧಿವಂತರಾಗಿ, ಹಾಗೆಯೇ ಜೀವನವನ್ನು, ಸುಖವನ್ನು ಅನುಭವಿಸಿ ಅಂತ ಆಶೀರ್ವಚನವನ್ನು ನೀಡ್ತೇವೆ.